ಹಾಯ್ ನಮಸ್ತೆ ಫ್ರೆಂಡ್ಸ್, ವಿಲಾಸಿನಿ ಹಾಬೀಸ್ ಚಾನಲ್ಗೆ ಸ್ವಾಗತ. ನಾನೀಗ ವರಮಹಾಲಕ್ಷ್ಮಿಯನ್ನು ಮಾಡೋದು ಮಾಡ್ತೀನಿ. ನಾನು ನಮ್ಮ ಮನೇಲೂ ಕೂಡ ಪೂಜೆ ಉಂಟಲ್ವ, ರೆಡಿ ಮಾಡ್ತಾ ಇದ್ದೀನಿ. ಹಾಗೆ ಒಂದು ದೊಡ್ಡ ಕೊಡ ತಗೊಂಡಿದ್ದೀನಿ. ಅದರ ಅಷ್ಟು ದೊಡ್ಡ ಇರಬೇಕು ನೋಡಿ. ಸಾರಿನೂ ಈ ಥರ ದೊಡ್ಡ ಬಾರ್ಡ್ರು ಮತ್ತು ಚಿಕ್ಕ ಬಾರ್ಡ್ರು ಇದೆ. ಈ ಥರ ಫೋಲ್ಡ್ ಮಾಡ್ಕೋಬೇಕು. ಒಂದು ಸೈಡು ದೊಡ್ಡ ಬಾರ್ಡ್ರು, ಇನ್ನೊಂದು ಸೈಡು ಚಿಕ್ಕ ಬಾರ್ಡ್ರು ಬರಬೇಕು. ಆ ಥರ ಮಧ್ಯದಲ್ಲಿ ನಾವು ಈ ಥರ ಫೋಲ್ಡ್ ಮಾಡಿಕೊಂಡು ಇಲ್ಲಿ 1 ಮೀಟ್ರ್ ಆಗುವಷ್ಟು ಸೆರಗನ್ನು ಬಿಡಬೇಕು, ಸಾಕಾಗತ್ತೆ. ಹಾಗೆ ಈ ರೀತಿ ನೆರಿಗೆ ಮಾಡಿಕೊಂಡು ಅಲ್ಲೊಂದು ಗಂಟು ಹಾಕ್ಕೊಂಡ್ರೂ ಆಗುತ್ತೆ. ಇಲ್ಲಾಂದರೆ ಕೈಯಿಂದ ಗಟ್ಟಿಯಾಗಿ ಹಿಡ್ಕೋಬೇಕು. ನಮ್ಗೆ ಸ್ವಲ್ಪ ದೊಡ್ಡದಾಗಿರಬೇಕು ಅಂದರೆ ಇಷ್ಟು ದೊಡ್ಡ ಕೊಡ ಆಗಿರಬೇಕು. ಚೆನ್ನಾಗಿ ತುಂಬ ಚೆನ್ನಾಗಿ ಕಾಣುತ್ತೆ, ಚೆಂದ ಕಾಣುತ್ತೆ. ಹಾಗೆ ದೊಡ್ಡ ಬಾರ್ಡ್ರ್ ಸಾರಿ ತುಂಬ ಚೆನ್ನಾಗಿರುತ್ತೆ, ನೋಡಲಿಕ್ಕೂ ತುಂಬ ಚೆಂದ ಕಾಣುತ್ತೆ. ಹಾಗೆ ಫೋಲ್ಡ್ ಮಾಡಿದ್ದೀನಿ ಅಲ್ವಾ, ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು. ಇದು ಹೆಚ್ಚು ಕಡಿಮೆ ಎಲ್ಲ ಆಗಬಾರ್ದು, ಉದ್ದ ಗಿಡ್ಡ ಆ ಥರ ಆಗಬಾರ್ದು. ಹಾಗೆ ನಾನು ಇದನ್ನು ಕೊಡದಲ್ಲಿ ಈ ತುದಿ ಗಂಟು ಹಾಕ್ಕೊಂಡ್ರೂ ಓಕೆ, ಇಲ್ಲ ಅಂದರೆ ಕೈಯಿಂದನೇ ಹಾಗೇ ಹಾಕ್ಬೋದು. ನೀಟಾಗಿ ಕೂತ್ಕೊಬಿಡತ್ತೆ. ನಾನು ರೆಡಿ ಮಾಡ್ತಾ ಇದ್ದೀನಿ, ಮೊದಲೇ ರೆಡಿ ಮಾಡ್ತಾ ಇದ್ದೀನಿ. ನಾಳೆ ಅಂದರೆ ಗಡಿಬಿಡಿ ಆಗುತ್ತೆ ಅಲ್ವಾ, ಅದಕ್ಕೆ ಸ್ವಲ್ಪ ರೆಡಿ ಮಾಡಿ ಇಟ್ಕೊಬಿಟ್ರೆ ನಾಳೆ ಮಾಡ್ಬೋದು. ಪೂಜೆ ಬೇಗ ಆಗುತ್ತೆ. ಆಯಿತು, ಕೊಡದಲ್ಲಿ ಎಷ್ಟು ಹೋಗುತ್ತೆ ಅಷ್ಟು ಹಾಕಿದ್ದೀನಿ. ಇಷ್ಟು ಉದ್ದ ನೆಲಕ್ಕೆ ತಾಗುವಾಗೆ ಇರಬೇಕು. ಕೊಡ ಇಟ್ಟಿದ್ದೀನಿ ಅಲ್ವ, ಅಷ್ಟು ಉದ್ದ ಬರುತ್ತೆ ಅದು. ಹಾಗೆ ಸರಿಯಾಗಿ ಜೋಡಿಸ್ಕೋಬೇಕು ನೆರಿಗೆಗಳನ್ನು. ಆ ಕಡೆ ಈ ಕಡೆ ಮಾಡಿ ಸರಿಯಾಗಿ ಒಂದೇ ಮುಖದಲ್ಲಿ ನೆರಿಗೆ ಬಂದಿರಬೇಕು. ತುಂಬ ಚೆಂದ ಕಾಣುತ್ತೆ ನೋಡಿ. ಆಯಿತು, ಹಾಗೆ ತುಂಬಾ ಸಖತ್ತಾಗಿ ಕಾಣುತ್ತೆ ಈ ಥರ ಮಾಡಿದರೆ. ನಾನು ಫಸ್ಟ್ ಟೈಮು ಮಾಡ್ತಾ ಇರೋದು, ಇದೇ ಫಸ್ಟು ನಾನು ಮಾಡ್ತಾ ಇರೋದು. ಹಾಗೆ ನನಗೆ ಗೊತ್ತಿರೋ ಹಾಗೆ ಮಾಡ್ತಾಯಿದ್ದೀನಿ. ಆದರೂ ಕೂಡ ತುಂಬ ಚೆನ್ನಾಗಿ ಬಂತು ನಾನು ಮಾಡಿರೋದು. ನನ್ನ ಜೀವನದಲ್ಲೇ ನಾನು ಫಸ್ಟ್ ಟೈಮು ಈ ಥರ ಮಾಡ್ತಾ ಇರೋದು. ಹಾಗೆ ಒಂದು ದಿಂಬಿಗೆಯಲ್ಲಿ ಒಂದು ಸ್ವಲ್ಪ ಅಕ್ಕಿ ಹಾಕ್ಕೊಂಡಿದ್ದೀನಿ, ಯಾಕಂದ್ರೆ ಅದು ಆ ಕಡೆ ಈ ಕಡೆ ಅಲ್ಗಾಡಬಾರ್ದು ಅಂತ. ಹಾಗೆ ಅದಕ್ಕೆ ಒಂದು ಕೋಲು ಕಟ್ಕೊಂಡಿದ್ದೀನಿ. ಒಂದು 5 12 10 ಇಂಚು ಹೇಗೆ ಸಾಕು, ತುಂಬ ದೊಡ್ಡದು ಇಟ್ಕೋಬಾರ್ದು, ಯಾಕಂದರೆ ಕೋಲು ಕಾಣುತ್ತೆ. ಹಾಗೆ ಅದಕ್ಕೆ ದಿಂಬಿಗೆ ಕಾಣಬಾರ್ದು ಅಂತ ಒಂದು ಬ್ಲೌಸ್ ಪೀಸನ್ನು ಈ ಥರ ಹಿಂದ್ಗಡೆ ಪಿನ್ ಹಾಕ್ಬಿಡ್ತೀನಿ, ಟೈಟ್ ಮಾಡಿ ಪಿನ್ ಹಾಕ್ಬಿಟ್ರೆ ಆಯಿತು, ದಿಂಬಿಗೆ ಕಾಣಲ್ಲ. ಕೋಲು ಅಷ್ಟೇ, ತುಂಬ ದೊಡ್ಡದು ತೊಗೋಬಾರ್ದು, ಒಂದು 10 ಇಂಚು ಸಾಕಾಗತ್ತೆ. 10 ಇಂಚಲ್ಲಿ ನಾವು ಮಾಡ್ಬೋದು. ನೀವು ದೊಡ್ಡ ಕೋಲು ಉದ್ದ ಕೋಲು ತಗೊಬಿಟ್ರೆ ನೆರಿಗೆನ ನೀವು ದೊಡ್ಡ ಇಟ್ಕೋಬೇಕು. ಸೆರಗನ್ನ ಅಗಲ ಇಟ್ಕೋಬೇಕಾಗತ್ತೆ. ಸರಿಯಾಗಿ ನಾವು ಸಾರಿನ ಸರಿಸಿ ಕುಳಿಸ್ಬೇಕು. ದಿಂಬಿಗೆನ ಸರಿ ಟೈಟಾಗಿ ಕೂತ್ಕೊಬಿಡತ್ತೆ. ಈ ಕೊಡ ಸ್ವಲ್ಪ ಅಲುಗಾಡ್ತಾ ಇದೆ. ನಾವು ನಾಳೆ ದಿನ ಒಂದು ಬೌಲಲ್ಲಿ, ದೊಡ್ಡ ಬೌಲಲ್ಲಿ ಅಕ್ಕಿ ಹಾಕಿ ಅದರ ಮೇಲೆ ನಾವು ಈ ಕೊಡ ಇಟ್ಟಿದ್ರೆ ಆಯಿತು. ನಾನು ನಾಳೆ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ, ಹೇಗೆ ಇನ್ನೂ ಅಲಂಕಾರ ಹೇಗೆ ಮಾಡ್ತೀನಿ ಅಂತ. ನಾನು ಜಸ್ಟ್ ಸಾರಿ ಎಲ್ಲ ಹಾಕಿ ಸ್ವಲ್ಪ ರೆಡಿ ಮಾಡಿ ಇಟ್ಕೊತೀನಿ. ನಾಳೆ ಒಂದೇ ಸಲ ಗಡಿಬಿಡಿ ಆಗುತ್ತೆ ಅಂತ ನೋಡಿ ಈ ಥರ ಸೆರಗನ್ನು ಹಾಕಿದ್ದೀನಿ. 1 ಮೀಟ್ರ್ ಆಗುವಷ್ಟು ಬಿಟ್ಕೊಂಡ್ರೆ ಸಾಕು. ಅದು ಹಿಂದ್ಗಡೆಯಿಂದ ಮತ್ತು ಮುಂದ್ಗಡೆ ಬರಬೇಕು. ನಂತರ ಏನು ಗೊತ್ತಲ್ಲಿ ಹಿಂದ್ಗಡೆ ಎಲ್ಲ ಸಾರಿ ಎಲ್ಲ ಸ್ವಲ್ಪ ಜಾಸ್ತಿ ಇದ್ದ ಹಾಗೆ ಕಾಣುತ್ತೆ. ಅಲ್ಲೆಲ್ಲ ನಾವು ಪಿನ್ ಹಾಕಬೇಕಾಗತ್ತೆ. ನೀಟಾಗಿ ಪಿನ್ನನ್ನು ಹಾಕಬೇಕು. ಮುಂದ್ಗಡೆನೂ ಬಂತು, ಮುಂದ್ಗಡೆ ನೋಡಿ ಇಷ್ಟು ಸಾಕು. ಹಾಗಾಗಿ 1 ಮೀಟ್ರ್ ಬಿಟ್ಕೊಂಡಿದ್ದೀನಿ. ಈ ಸೆರಗನ್ನು ಸ್ವಲ್ಪ ಈ ರೀತಿ ಸ್ವಲ್ಪ ನೆರಿಗೆಯನ್ನು ಜೋಡಿಸ್ಕೊಂಡು ಒಂದು ಬಳ್ಳಿಯನ್ನು ಕಟ್ಕೊಬಿಡಬೇಕು. ಹೊಸ ಬಳ್ಳಿನೇ ಆಗಿರಬೇಕು, ಚೆನ್ನಾಗಿರೋ ಬಳ್ಳಿಯನ್ನು ಈ ಥರ ಕಟ್ಕೋಬೇಕು. ಆ ಕಡೆ ಈ ಕಡೆ ಎಲ್ಲ ಆಗಲ್ಲ. ಹಾಗೆ ಅದು ಕೋಲು ಕಟ್ಟಿದ್ದೀನಿ ಅಲ್ವ, ಸ್ಟಿಕ್ಕು ದಿಂಬಿಗೆಗೆ, ಅದು ಕೂಡ ಟೈಟಾಗಿ ಇರಬೇಕು. ಟೈಟಾಗಿದ್ದರೆ ಸರಿ ಕೂತ್ಕೊಳ್ಳುತ್ತೆ. ಮತ್ತು ನಾವು ಸೆರಗು ಆ ಕಡೆಯಿಂದ ಈ ಕಡೆ ಬಂದಿದೆ ಅಲ್ವ, ಹಿಂದ್ಗಡೆ ಹೋಗಿ ಮತ್ತು ಮುಂದ್ಗಡೆ ಬಂದಿದೆ. ಅಲ್ಲಿ ಹಿಂದ್ಗಡೆ ಎಲ್ಲ ಒಂದು ರೀತಿ ಬಟ್ಟೆ ಎಲ್ಲ ಕಾಣುತ್ತೆ. ಅಲ್ಲೆಲ್ಲ ಚೆನ್ನಾಗಿ ಸರಿಯಾಗಿ ನೀಟಾಗಿ ಹಾಗೆ ಪಿನ್ ಹಾಕಿಬಿಟ್ರೆ ಆಯಿತು ನೋಡಿ. ಇದೆಲ್ಲ ಸ್ವಲ್ಪ ಚೆನ್ನಾಗಿ ನೀಟಾಗಿ ಮಾಡ್ಕೋಬೇಕು. ಆಯಿತು, ಈಗ ನಾವು ಸೊಂಟಕ್ಕೆ ಚೆನ್ನಾಗಿರೋ ಯಾವುದಿದೆ ಅದನ್ನು ನಾವು ಬೆಲ್ಟು ಈ ಥರ ಹಾಕ್ಬೋದು. ನನ್ನ ಹತ್ರ ಒಂದು ಚೈನ್ ಇತ್ತು, ಅದನ್ನು ನಾನು ಸೊಂಟಕ್ಕೆ ಹಾಕ್ತೀನಿ.
ಬರೀಕಿರೋ ಚೈನು, ಡಾಬು, ತುಂಬ ದೊಡ್ಡ ದಪ್ಪ ಡಾಬು ಕೂಡ ತಂದು ಹಾಕ್ಬೋದು. ನನ್ನ ಹತ್ರ ಏನಿದೆ ಅದನ್ನು ಹಾಕ್ತಾಯಿದ್ದೀನಿ. ನಾನು ಈ ಸಲನೇ ಫಸ್ಟ್ ಮಾಡ್ತಾ ಇರೋದು, ಹಾಗಾಗಿ ಇದೇ ಫಸ್ಟು ನಾನು ಟ್ರೈ ಮಾಡಿರೋದು. ಇವತ್ತೇ ನಾನು ಸರಿ ಮಾಡ್ತಾ ಇರೋದು. ಅಂದರೆ ನಾನು ಫಸ್ಟೊಂದು ಚಿಕ್ಕ ಕೊಡ ತೊಗೊಂಡೆ, ಅದು ಸರಿ ಬಂದಿಲ್ಲ, ಅದು ಸರಿ ಬರಲ್ಲ ಅನ್ನಿಸ್ತು. ಹಾಗೆ ದೊಡ್ಡ ಕೊಡ ತೊಗೊಂಡೆ. ಹಾಗೆ ಜಡೆ ಹಾಕೋಣ. ಇದೆಲ್ಲ ನನ್ನ ಹತ್ರ ಇದೆ, ಜಡೆ ರೆಡಿ ಮಾಡಿ ಇಟ್ಟಿದ್ದೀನಿ. ಹಿಂದ್ಗಡೆ ಹೋಗಿ ನಮಗೆ ಇಲ್ಲಿ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಇಟ್ಟು ಹಿಂದ್ಗಡೆ ಅಲ್ಲೇ ನಾವು ಒಂದು ಪಿನ್ನು ಕೂಡ ಹಾಕ್ಬೋದು. ಹಾಗೆ ಅಲ್ಲಿ ಸೀರೆಗೆ ಹಾಕಿ ಕಟ್ಬೋದು. ಆಯಿತು, ಇಷ್ಟು ಸಾಕು ಜಡೆ. ಹಾಗೆ ಅದಕ್ಕೆ ಒಂದು ಇದು ನಕ್ಷತ್ರ ಥರ ಪಿನ್ ಇರುತ್ತಲ್ವ, ಅದು ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಕಾಣುತ್ತೆ ಜಡೆ. ನೋಡಿ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ, ಸೂಪರಾಗಿ ಕಾಣ್ತಾ ಇದೆ. ಸೊಂಟಕ್ಕೆ ಬೇಕಂದರೆ ದಪ್ಪ ಡಾಬು ತಂದು ಹಾಕ್ಬೋದು. ಸಿಂಪಲಾಗಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಹಾಗೆ ಇನ್ನೂ ಇದೆ ನನ್ನ ಹತ್ರ ಫ್ಲವರ್ಸ್ ಎಲ್ಲ ಗೋಲ್ಡನ್ ಕಲರು, ಅದೆಲ್ಲ ನಾನು ಸೊಂಟಕ್ಕೆ ಹಾಕ್ತೀನಿ. ಇನ್ನೂ ಲುಕ್ಕಾಗಿ ಕಾಣುತ್ತೆ. ಅದು ಹೇಗೆ ಒಂದು ಕೊಕ್ಕೆ ಥರ ಇರುತ್ತಲ್ವ, ಹೇಗೆ ಹಾಕಿಬಿಟ್ರೆ ಆಯಿತು, ಬೇಗ ಆಗಿಬಿಡತ್ತೆ. ತುಂಬ ಬೇಗ ಸಿಂಪಲಾಗಿ ಮಾಡ್ಬೋದು, ತುಂಬ ಟೈಮು ತಗೊಳ್ಳಲ್ಲ. ಈ ಥರ ಮಾಡಿದರೆ ನಾನಾ ರೀತಿಯಲ್ಲಿ ಮಾಡ್ಬೋದು. ನಾವು ಒಂದು ಬ್ಲೌಸ್ ಪೀಸ್ ಇಟ್ಕೊಂಡು ಕೂಡ ನಾವು ಮಾಡ್ಬೋದು. ಹೇಗೆ ಬೇಕು ಹಾಗೆ ಮಾಡಿ ಪೂಜೆ ಮಾಡಿದರೆ ಆಯಿತು. ನಾಳೆ ಎಲ್ಲ ಮತ್ತು ರೆಡಿ ಮಾಡೋದಿದೆ. ನಾನು ಹೀಗೆ ಇಷ್ಟು ಮಾಡಿ ಇಟ್ಕೋತೀನಿ, ನಾಳೆ ತುಂಬ ಕೆಲಸ ಆಗುತ್ತಲ್ವ, ಹಾಗಾಗಿ. ನೆಕ್ಸ್ಟ್ ವಿಡಿಯೋ ನಾನು ಮುಖ ಹಾಕಿ ರೆಡಿ ಮಾಡಿ ಅಲಂಕಾರ ಎಲ್ಲ ಮುಗಿಸ್ಕೊಂಡು ಪೂಜೆ ಮಾಡೋ ವಿಡಿಯೋ ನಾಳೆ ಹಾಕ್ತೀನಿ. ರೆಡಿ ಆಗ್ತಾ ಇದೆ ನೋಡಿ. ಈಗ ಇಷ್ಟು ಮಾಡ್ಕೊಬಿಟ್ರೆ ನಾಳೆ ನಾವು ಪೂಜೆ ಮಾಡಿದರೆ ಆಯಿತು ಅಷ್ಟೇ. ಏನು ದೊಡ್ಡದೇನು ಅಲ್ಲ ಸಾರಿ ಹಾಕಿ ರೆಡಿ ಮಾಡೋದು. ನಾವು ಬೇಕಂದರೆ ಚಿಕ್ಕದು ಬ್ಲೌಸ್ ಪೀಸ್ ಇರುತ್ತೆ ಅಲ್ವ, 2 ಬ್ಲೌಸ್ ಪೀಸ್ ಇಟ್ಕೊಂಡು ಕೂಡ ಮಾಡ್ಬೋದು. ಅದು ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ಹೇಗೆ ಬೇಕು ಹಾಗೆ ನಾವು ಮಾಡ್ಬೋದು. ಆಯಿತು, ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ಈಗ ಅದಕ್ಕೆ ಹಾರ ಹಾಕೋಣ. ಒಂದು ನೆಕ್ಲೆಸ್ ಹಾಕ್ತೀನಿ, ಚೆನ್ನಾಗಿ ಕಾಣುತ್ತೆ ಅಲ್ವಾ. ನೆಕ್ಲೆಸ್ ಟೈಟಾಗಿ ಇರಬೇಕು. ನಾವು ಎಲ್ಲಿ ಸ್ಟಿಕ್ ಹಾಕಿದ್ದೀವಿ ಅದು ಸ್ವಲ್ಪನೂ ಕಾಣಲ್ಲ, ಮುಚ್ಚೋಗ್ಬಿಟ್ಟಿದೆ. ಒಂದು ನೆಕ್ಲೆಸ್ ಹಾಕಿದ್ದೀನಿ, ನಂತರ ಒಂದು ಹಾರ ಹಾಕ್ತೀನಿ.